ಕೇವಲ ರಾಜ್ಯ ಮಾತ್ರ ಅಲ್ಲ, ದೇಶದಾದ್ಯಂತ ಈಗ ಚರ್ಚೆಯಲ್ಲಿರೋ ವಿಚಾರ ಅಂತಂದರೆ ಅದು HMP ವೈರಸ್. ಈಗ ಈ ವೈರಸ್ನ ಸೋಂಕಿತರ ಸಂಖ್ಯೆ ಇಲ್ಲಿ ತನಕ 7ಕ್ಕೆ ಏರಿಕೆ ಆಗಿದೆ. ಎಲ್ಲೆಲ್ಲಿ ಕಂಡು ಬಂದಿದೆ ಅಂದರೆ ತಮಿಳುನಾಡಿನ ಚೆನ್ನೈನಲ್ಲಿ 2 ಮಕ್ಕಳಿಗೆ HMPV ಅಟ್ಯಾಕ್ ಆಗಿದೆ. ಮಹಾರಾಷ್ಟ್ರದ ನಾಗ್ಪುರದಲ್ಲಿ 2 ಮಕ್ಕಳಿಗೆ ಸೋಂಕಾಗಿದೆ. ಗುಜರಾತ್ನಲ್ಲಿ 2 ತಿಂಗಳ ಮಗುವಿಗೆ ಸೋಂಕಾಗಿದೆ. ಬೆಂಗಳೂರಿನಲ್ಲಿ 2 ಮಕ್ಕಳಿಗೆ ವೈರಸ್ ದಾಳಿಯಾಗಿದೆ. ಬಟ್ ನೋ ವರೀಸ್, ಯಾವುದೇ ಆತಂಕ ಬೇಡ ಹೀಗಂತ ಆರೋಗ್ಯ ಇಲಾಖೆ ಹೇಳ್ತಾ ಇದೆ. ಜೊತೆಗೆ ಕೋವಿಡ್ ರೀತಿ ಏನು ಎಫೆಕ್ಟ್ ಇಲ್ಲ. ಸೊ ಯಾವುದೇ ಕೋವಿಡ್ ಮಾದರಿ ಗೈಡ್ಲೈನ್ಸ್ ಕೂಡ ಇರೋದಿಲ್ಲ. ಈ ಬಗ್ಗೆ ಆರೋಗ್ಯ ಇಲಾಖೆಯಿಂದ ಮಾರ್ಗಸೂಚಿಯನ್ನು ಕಳಿಸಲಾಗಿದೆ. ಅಂದರೆ ಕೈ ತೊಳ್ಕೊಳ್ಳೋದು, ಶುಚಿತ್ವ ಮೇಂಟೈನ್ ಮಾಡೋದು, ಈ ರೀತಿಯಾಗಿ. ಆಮೇಲೆ CM ಸಿದ್ದರಾಮಯ್ಯನವರು ಹೇಳಿದ್ದಾರೆ, ಬೇಕಿದ್ರೆ ನಾನು ಕೂಡ ಸಭೆ ಮಾಡ್ತೀನಿ ಅಂತೇಳಿ. ಸೊ ಮುಂಜಾಗ್ರತೆ ಕ್ರಮವನ್ನು ತೆಗೆದುಕೊಳ್ಳಬೇಕು. ಯಾವ ರೀತಿ ಅಂಥೇಳಿ ನೀವು ವಿಡಿಯೋದಲ್ಲಿ ಗಮನಿಸ್ತಾ ಇದ್ದೀರಿ. ಪದೇ ಪದೇ ಕೈಗಳನ್ನು ಸಾಬೂನು ಹಾಗೆ ಸ್ಯಾನಿಟೈಸ್ ಬಳಸಿ ಸ್ವಚ್ಛ ಮಾಡ್ಕೊಳ್ಬೇಕು. ಜ್ವರ, ಕೆಮ್ಮು, ನೆಗಡಿ ಇದ್ದರೆ ಮನೆಯಲ್ಲೇ ಇದ್ದು ಚಿಕಿತ್ಸೆಯನ್ನು ಪಡ್ಕೊಳ್ಬೇಕು. ಜನನಿಬಿಡ ಪ್ರದೇಶಕ್ಕೆ ಹೋಗಬಾರ್ದು. ಆಮೇಲೆ ಸೋಂಕಿತರು ಬಳಸಿದಂತಹ ಟವಲ್ ಆಗಿರ್ಬೋದು, ಬಟ್ಟೆ ಆಗಿರ್ಬೋದು, ಅದನ್ನು ಯಾರು ಕೂಡ ಬೇರೆಯವರು ಬಳಸಬೇಡಿ. ತಟ್ಟೆ, ಲೋಟ ಆ ರೀತಿಯಾಗಿ. ಆಮೇಲೆ ಪಬ್ಲಿಕ್ ಪ್ಲೇಸ್ನಲ್ಲಿ ಉಗುಳೋದು ಕೆಲವು ಜನಕ್ಕೆ ಅಭ್ಯಾಸ ಆಗಿಬಿಟ್ಟಿರುತ್ತೆ. ಬಟ್ ಹುಷಾರು, ಇನ್ಮೇಲೆ ಉಗುಳಕ್ಕೆ ಹೋಗಬೇಡಿ. ಸ್ವಯಂ ಔಷಧ ತಗೊಳ್ಳೋದು ಬೇಡ. ನೆಗಡಿ, ಕೆಮ್ಮು ಏನೇ ಇರಲಿ ಡಾಕ್ಟರ್ಗಳನ್ನ ಸಜೆಸ್ಟ್ ಮಾಡಿ ಅವ್ರೋಗಿ ತೋರಿಸಿ. ಆಮೇಲೆ ಮನೆ ಹಾಗೆ ಅಕ್ಕಪಕ್ಕ ಸ್ವಲ್ಪ ಶುಚಿತ್ವವನ್ನು ಮೇಂಟೈನ್ ಮಾಡಬೇಕು. ಪೌಷ್ಟಿಕಾಂಶದ ಆಹಾರವನ್ನು ಸೇವನೆ ಮಾಡಬೇಕು. ಇದೆಲ್ಲವೂ ಕೂಡ ವೈರಸ್ನಿಂದ ಕಾಪಾಡಿಕೊಳ್ಬೇಕಾದಂತಹ ಮುಂಜಾಗ್ರತಾ ಕ್ರಮಗಳು. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ವರ್ಷಿತಾ ಫೋನ್ ಸಂಪರ್ಕದಲ್ಲಿ. ವರ್ಷಿತಾ, ಈ HMPV ವೈರಸ್ನ ಹೆಸರು ಕೇಳ್ತಾ ಇದ್ದಂತೆ ಏನು ಮಾಡಬೇಕು ಅಂತ, ಅಂದರೆ ಹೆದರ್ಕೋಬೇಕು ಅಥವಾ ಟೆನ್ಷನ್ ತಗೋಬಾರ್ದು ಅನ್ನೋ ಟೆನ್ಷನ್, ಅದೇ ಟೆನ್ಷನ್ ಆಗಿಬಿಟ್ಟಿದೆ ಜನರಿಗೆ. ಸೊ ಆರೋಗ್ಯ ಇಲಾಖೆ ಜೊತೆಗೆ ಸರ್ಕಾರದಿಂದ ಕಟ್ಟುನಿಟ್ಟಿನ ಕ್ರಮ ಯಾವ ರೀತಿ ಇದೆ? ಎಸ್ ಶರತ್, ಇತ್ತೀಚೆಗಂತೂ HMPV ಅಟ್ಯಾಕ್ ವೈರಸ್ ಬಗ್ಗೆ ಸಾಕಷ್ಟು ಚರ್ಚೆಗಳು ಕೂಡ ಕೇಳ್ಪಡ್ತಾ ಇರುವಂತದ್ದು. ಆತಂಕಕಾರಿ ವಿಚಾರ ಏನಪ್ಪಾ ಅಂದ್ರೆ ಬೆಂಗಳೂರಲ್ಲೂ ಕೂಡ 2 ಕೇಸ್ಗಳು ಕೂಡ ದಾಖಲಾಗಿರುವಂತದ್ದು. ಅದನ್ನ ಹೊರತುಪಡಿಸಿದ್ರೆ ಈಗಾಗಲೇ ಒಟ್ಟಾರೆಯಾಗಿ 8 ಕೇಸ್ಗಳು ದಾಖಲಾಗಿರುವಂತದ್ದು. ಯಾಕಂದ್ರೆ ಈ ಹಿಂದೆ ಏನು ಕೋವಿಡ್ ಬಂದಿತ್ತು, ಕೋವಿಡ್ ಸಂದರ್ಭದಲ್ಲೂ ಕೂಡ ಸಾಕಷ್ಟು ಭಯವನ್ನ ಹುಟ್ಟಿತ್ತು. ಎಷ್ಟೋ ಅಮಾಯಕ ಜೀವಗಳು ಕೂಡ ಬಲಿಯನ್ನ ತಗೊಂಡಿತ್ತು ಕೋವಿಡ್. ಹಾಗಾಗಿ ಎಲ್ಲೋ ಒಂದ್ ಕಡೆ HMPV ವೈರಸ್ ಈಗ ಮತ್ತೆ ಬಂದಿದೆ ಅನ್ನುವಂತಹ ಕಾರಣಕ್ಕೆ ಸಾಕಷ್ಟು ಜನರಲ್ಲಿ ಆತಂಕ ಇದೆ. ಆದ್ರೆ ಈಗ ಏನು ಆರೋಗ್ಯ ಇಲಾಖೆ ಆಗಿರ್ಬೋದು, ಸ್ವತಃ CM ಆಗಿರ್ಬೋದು, ಎಲ್ಲರೂ ಕೂಡ ಒಂದಷ್ಟು ಸಲಹೆ ಸೂಚನೆಗಳನ್ನ ಕೊಡ್ತಾ ಇರುವಂತದ್ದು. ಅಂದ್ರೆ ಯಾರು ಕೂಡ ಭಯ ಪಡುವಂತಹ ಆತಂಕ ಬೇಡ. ನಿಮ್ಗೆ ಬೇಕಾದಂತಹ ಮುಂಜಾಗ್ರತಾ ಕ್ರಮಗಳಾಗಿರ್ಬೋದು, ಅಂದ್ರೆ ಸಾರ್ವಜನಿಕ ಸ್ಥಳದಲ್ಲಿ ಉಗುಳೋದಾಗಿರ್ಬೋದು ಅಥವಾ ಬೇರೆ ಬೇರೆ ರೀತಿಯಾದಂತಹ ಹೈಜೀನ್ ಅನ್ನ ಕಾಪಾಡ್ಕೊಳ್ಳೋದಾಗಿರ್ಬೋದು, ಆ ಉಗ್ದಂತಹ ಜಾಗಗಳನ್ನ ದಾಟಿ ಕ್ಲೀನ್ ಆಗಿರುವಂತದನ್ನೆಲ್ಲ ಮಾಡ್ಬೇಕಾಗತ್ತೆ. ಜೊತೆಗೆ ಈಗಾಗ್ಲೇ ಅಕಸ್ಮಾತ್ ಇನ್ ಕೇಸ್ ಇದೇ ರೀತಿ ಕೇಸ್ಗಳು HMPV ಕೇಸ್ಗಳು ಜಾಸ್ತಿ ಆಗ್ತಾ ಹೋದ್ರೆ ಎಲ್ಲೋ ಒಂದ್ ಕಡೆ ಮತ್ತೆ ಕೋವಿಡ್ ರೀತಿಗೆ ಒಂದಷ್ಟು ಗೈಡ್ಲೈನ್ಸ್ ಏನೋ ಕೊಟ್ಟಿತ್ತು, ಅದೇ ರೀತಿ ಗೈಡ್ಲೈನ್ಸ್ ಅಪ್ಲೈ ಆಗುತ್ತಾ ಅನ್ನುವಂಥದ್ದನ್ನ ಕೂಡ ನೋಡ್ಬೇಕಾಗತ್ತೆ. ಯಾಕಂದ್ರೆ ಸಾಮಾನ್ಯವಾಗಿ ಮಕ್ಕಳು ಕೂಡ ತುಂಬಾ ಹುಷಾರಾಗಿರ್ಬೇಕಾಗತ್ತೆ. ಜೊತೆಗೆ ಹಿರಿಯರು ಕೂಡ ತುಂಬಾ ಹುಷಾರಾಗಿರ್ಬೇಕಾಗತ್ತೆ. ಸಾಮಾನ್ಯವಾಗಿ ಚಳಿಗಾಲ ಆರಂಭ ಆಯ್ತು ಅನ್ನುವಂತಹ ಸಂದರ್ಭದಲ್ಲಿ ಸಾಕಷ್ಟು ವೈರಾಣುಗಳು ಕೂಡ ಏನು ಶೀತ ಆಗಿರ್ಬೋದು, ಕೆಮ್ಮಾಗಿರ್ಬೋದು, ಜ್ವರ ಆಗಿರ್ಬೋದು, ಈ ರೀತಿ ಕಾಯಿಲೆಗಳು ಬರುವಂತದ್ದು ಸಹಜ. ಹಾಗಾಗಿ ಈಗೆಲ್ಲೋ ಒಂದ್ ಕಡೆ HMPV ವೈರಸ್ ಬಂದಿರುವಂತಹ ಕಾರಣಕ್ಕೆ ಮತ್ತೆ ಜನ ಆತಂಕಕ್ಕೆ ಒಳಗಾಗ್ತಾ ಇದ್ದಾರೆ. ಓಕೆ, ಥ್ಯಾಂಕ್ ಯು ವರ್ಷಿತಾ ಡೀಟೇಲ್ಸ್ಗಾಗಿ.